ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ಹೀಗೆ ಒಂದು ಅಪಾರ್ಟ್ಮೆಂಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇದು ಶೋಭಾ ವಿಂಡ್ಸೋರ್ ಅಂತೆ. ಸೊ ಇದು ಬಂದು ವೈಟ್ ಫೀಲ್ಡ್ ಹತ್ತಿರ ಬರುತ್ತೆ. ತುಂಬ ಹತ್ತಿರ ಇಲ್ಲ, ಸ್ವಲ್ಪ ಹಾಗೆ ಇಂಟೀರಿಯರಲ್ಲಿ ಬರುತ್ತೆ. ಇದು ಸ್ವಲ್ಪ ನೋಡ್ಬೋದು ಒಂಥರ ಬ್ರಿಟಿಷ್ ಥೀಮ್ ಅಂತೆ. ಅಂದರೆ ಸ್ವಲ್ಪ ಎಂಟ್ರಿ ಆಗಿರ್ಬೋದು, ಅಪಾರ್ಟ್ಮೆಂಟ್ ಒಳಗಡೆ ಆಗಿರ್ಬೋದು, ಆಮೇಲೆ ಹೊರಗಡೆ ಸಿಟೌಟ್ ಏರಿಯಾ ಅಂತ ಎಲ್ಲ ಕರೀತಾರಲ್ಲ, ಈ ಎಮ್ಯುನಿಟೀಸ್ ಇರೋ ಅಂಥದ್ದು, ಕ್ಲಬ್ ಹೌಸು, ರಿಸೆಪ್ಷನ್ನು, ಇದೆಲ್ಲ ಸ್ವಲ್ಪ ಜಾಸ್ತಿ ಬ್ರಿಟಿಷ್ ಥೀಮಲ್ಲಿ ಮಾಡಿರ್ತಾರೆ. ಬಟ್ ಫ್ಲ್ಯಾಟ್ ಒಳಗಡೆ ಅಷ್ಟು ಡಿಫ್ರೆನ್ಸ್ ಏನೂ ಇರೋಲ್ಲ. ಬಟ್ ಹೊರಗಡೆ ಎಲ್ಲ ಸ್ವಲ್ಪ ಅದೇ ಥರ ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಅಪಾರ್ಟ್ಮೆಂಟ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇದು ಎಂಟ್ರಿ, ಇದನ್ನೆಲ್ಲ ಚೇಂಜ್ ಮಾಡ್ತಾರಂತೆ. ಇದನ್ನೆಲ್ಲ ಚೇಂಜ್ ಮಾಡಿ ಎಂಟ್ರಿನಲ್ಲಿ ಅಪಾರ್ಟ್ಮೆಂಟ್ಗೆ ಎಂಟ್ರೆನ್ಸ್ ಕೊಡ್ತಾರೆ ಅಂತ. ಸೊ ಹಾಗಾಗಿ ನಾನು, ನಮ್ಮಪ್ಪ, ನಮ್ಮಮ್ಮ ಮತ್ತು ಅತ್ತಲ್ಲೆಲ್ಲ ಹೋಗಿದ್ವಿ ನೋಡ್ಕೊಂಬರೋಣ ಅಂತ. ಸೊ ಇಲ್ಲಿ ರಿಸೆಪ್ಷನ್ಗೆ ಬರ್ತಾಯಿದ್ದೀವಿ ನಾವಿವಾಗ. ನೋಡಿ, ರಿಸೆಪ್ಷನ್ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಾವಲ್ಲಿ ಚೆಕ್ ಮಾಡಬೇಕಾದ್ರೆ ಸಿಯು ಇಲ್ಲಿ ನೀರನ್ನ ನೋಡಿಬಿಟ್ಟು ನೀರ ಹತ್ರ ಹೋಗಬೇಕು, ಆಟ ಆಡಬೇಕು, ಇದನ್ನ ತೆಗಿ ಅಂತ ನಮ್ಮಮ್ಮಗೆ ಹೇಳ್ತಾಯಿದ್ಲು. ಹಾಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ, ಫುಲ್ಲು ಖುಷಿ ಪಟ್ಬಿಟ್ಟು ಎಂಜಾಯ್ ಮಾಡ್ತಾಯಿದ್ಲು. ಸೊ ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ಒಂದು ಥಿಯೇಟ್ರ್ ಥರ ಮಾಡಿರ್ತಾರೆ ಸ್ಮಾಲಾಗಿ, ಪ್ರೊಜೆಕ್ಟ್ರಲ್ಲಿ ಅವ್ರದ್ದೊಂದು ಪ್ರಾಜೆಕ್ಟ್ದು ಕಂಪ್ಲೀಟ್ ಒಂದು ಫಿಲ್ಮ್ ಥರ ಮಾಡಿಬಿಟ್ಟು ತೋರಿಸ್ತಾರೆ, ಎಲ್ಲೆಲ್ಲಿ ಏನೇನು ಬರುತ್ತೆ, ಹೇಗಿರುತ್ತೆ, ಒಂದು ಔಟ್ಪುಟ್, ಫೈನಲ್ ಔಟ್ಪುಟ್ ಯಾವ ಥರ ಇರುತ್ತೆ ಅಂತ ಒಂದು ನಮಗೆ ಐಡಿಯಾ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ರಾಜೆಕ್ಟ್ರಲ್ಲಿ ತೋರಿಸ್ತಾರೆ. ಸೊ ನೋಡ್ಬೋದು ಇವಾಗ. ಸೊ ಈ ಥರ ಎಲ್ಲ ಇರುತ್ತೆ, ಕ್ಲಬ್ ಹೌಸ್ ಈ ಥರ ಇರುತ್ತೆ, ಜಿಮ್ ಈ ಥರ ಇರುತ್ತೆ. ಆಮೇಲೆ ಈ ಥರ ನೋಡಿ, ಹೊರಗಡೆ ಎಲ್ಲ ಈ ಥರ ನಾವು ಥೀಮ್ನ ಇಟ್ಕೊಂಡಿದ್ದೀವಿ ಅಂತ ತೋರಿಸ್ತಾರೆ. ಬಟ್ ಗೋಲ್ಫ್ ಎಲ್ಲ ಏನೂ ಇರೋಲ್ಲ, ಸುಮ್ಮನೆ ಇದು ಹಾಕಿದ್ದಾರೆ ಇದರಲ್ಲಿ. ಬಟ್ ಔಟ್ಸೈಡ್ ಯಾವ ಥರ ಇರುತ್ತೆ ಅಂತಲ್ಲ ಒಂದು ಐಡಿಯಾ ಸಿಗಬೇಕು. ಆಮೇಲೆ ಮನೆ ಒಳಗಡೆನೂ ಅಷ್ಟೇ ಒಂದಿಷ್ಟು ಯಾವ ಥರ ಬರುತ್ತೆ ಒಂದು ಐಡಿಯಾ ಅಷ್ಟೇ. ಸೊ ಇದನ್ನೆಲ್ಲ ನೋಡ್ಕೊಂಡು ಆದಮೇಲೆ ಇವಾಗ ನಾವಿಲ್ಲಿ ಒಂದು ಮಾಡೆಲ್ ಫ್ಲ್ಯಾಟ್ ಮಾಡಿದ್ದಾರೆ. ಯೂಶ್ವಲಿ 2-3 ಮಾಡ್ತಾರೆ, ಅಂದರೆ ಅವ್ರದ್ದು ಯಾವ ಥರ ಇರುತ್ತಲ್ವ, ಅಂದರೆ ಎಷ್ಟು 2 BHK 3 BHK ಇದ್ದರೆ ಅದ್ರ ಪ್ರಕಾರ 2-3 ಮಾಡಿಟ್ಟಿರ್ತಾರೆ. ಬಟ್ ಇಲ್ಲಿ ಒಂದೇ ಒಂದಿತ್ತು. ಅಲ್ಲಿ ನೋಡಿ, ಸಿಯು ನೀರಿಗೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಸೊ ಇವ್ರು ಒಂದೇ ಮಾಡಿದ್ದಾರೆ. ಅಂದರೆ ಏನಕ್ಕೆ ಅಂದರೆ ಇದು ಇವಾಗ ನಾವು ನೋಡ್ತಾ ಇರೋದು 3 BHK, ಬಟ್ 2 BHK ಮನೆ ಏನಿದೆ ಸೇಮ್ ಅಂತೆ. ಬಟ್ ಅದರಲ್ಲಿ ಒಂದೇ ಒಂದು ರೂಮ್ ಇರಲ್ಲ, ಅಷ್ಟು ಬಿಟ್ಟರೆ ಎಲ್ಲ ಸೇಮ್ ಇರುತ್ತೆ. ಸೊ ಹಾಗಾಗಿ ಒಂದನ್ನೇ ಅವ್ರು ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ದಿಸ್ ಇಸ್ ದ ಮೇನ್ ಪಾರ್ಟ್. ತುಂಬ ಚೆನ್ನಾಗಿರುತ್ತೆ ನೋಡಿ ಎಂಡೋರ್ಗು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಸೈಡಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ. ಇದು ಕಿಡ್ಸ್ ರೂಮ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ರೂಮ್ ತುಂಬಾ ದೊಡ್ಡದಾಗಿದೆ, ಬಟ್ ಇವರು ತುಂಬ ಇಂಟೀರಿಯರ್ ಮಾಡಿರೋದ್ರಿಂದ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಸೈಡಲ್ಲಿ ಈ ಥರ ಬುಕ್ಸ್ ಎಲ್ಲ ಇಡೋದಕ್ಕೆ, ಆಮೇಲೆ ಸ್ಟಡಿ ಏರಿಯಾ, ಆಮೇಲೆ ಒಂದೇ ಒಂದು ಸಿಂಗಲ್ ಬೆಡ್, ಆಮೇಲೆ ನೋಡಿ ಅದು ಕಾಟ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು ಒಂಥರ. ಇವ್ರದ್ದು ಒಂದು ಸ್ವಲ್ಪ ಫುಲ್ಲು ಫ್ರೆಂಚ್ ವಿಂಡೋಸೇ ಹಾಕ್ತಾರೆ ಜಾಸ್ತಿ. ಬಟ್ ಬಾಲ್ಕನಿ ಇಲ್ಲದೇ ಇದ್ರೂ ಈ ಥರ ಫ್ರೆಂಚ್ ವಿಂಡೋ ಹಾಕ್ತಾರೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಹಾಕಿದ್ರೆ. ಸೊ ಇದು ಅಟ್ಯಾಚ್ ಬಾತ್ರೂಮ್. ಇದು ನಾವು ಯಾವುದೇ ಅಪಾರ್ಟ್ಮೆಂಟ್ ತೊಗೊಂಡ್ರು ಇವ್ರು ಪ್ಲೇನ್ ಆಗಿರೋಂಥ ಮನೆ, ಅಂದರೆ ಲೈಕ್ ಯಾವುದೇ ರೀತಿಯಾದಂಥ ವಾರ್ಡ್ರೋಬ್ಸ್ ಆಗಲಿ ಈ ಥರ ಎಲ್ಲ ಏನೂ ಇರಲ್ಲ. ಆ್ಯಂಡ್ ಈವನ್ ವಾಶ್ರೂಮಲ್ಲೂ ಕೂಡ ಅಷ್ಟೇ ಮಿರರ್ ಆಗಲಿ, ಆಮೇಲೆ ಕೆಳಗಡೆ ವುಡನ್ ವರ್ಕ್ ಇರುತ್ತಲ್ಲ ಅದೆಲ್ಲನೂ ಏನೂ ಇರಲ್ಲ, ಜಸ್ಟ್ ಸ್ಲ್ಯಾಬ್ ಮಾತ್ರ ಕೊಟ್ಟಿರ್ತಾರೆ. ಇದೆಷ್ಟು ಚೆನ್ನಾಗಿದೆ ನೋಡಿ ಸ್ಟ್ಯಾಂಡ್, ನಂಗೆ ತುಂಬಾ ಇಷ್ಟ ಆಯಿತು. ಗ್ಲಾಸ್ದು ಒಂಥರ ಡೆಕೋರ್ ಐಟಮ್ ಇಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಬುಕ್ಸ್ ಆಗಲಿ ಈ ಥರ ಮಕ್ಕಳಿಗೆ ಇಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಎಂಟ್ರಿನಲ್ಲಿ ಫೋಟೋ ಫ್ರೇಮ್ಸ್ ಎಷ್ಟು ಡೀಸೆಂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯಿತು ಈ ಥರ ಫೋಟೋಸು. ರೈಟ್ ಸೈಡಲ್ಲಿ ನೀವೇನು ನೋಡ್ತಿದ್ದೀರ ಮಿರರ್, ಇದು ಕೋಟ್ ರೂಮ್ ಅಥವಾ ಶೂ ಹಾಕೋಕ್ಕಿದು. ನೀವು ನೋಡಿದ್ರೆ ಯಾರಾದರೂ ಈಗ NRIs ಮನೆಗಳನ್ನ ನೋಡಿದ್ರೆ ನೀವು ನೋಡಿರ್ತೀರ, ಲೈಕ್ US UK ಇಂದ ವೀಡಿಯೋಸ್ ಮಾಡೋರು, ಅವ್ರದ್ದೆಲ್ಲ ಅಂದರೆ ಕೋಟ್ ರೂಮ್ ಅಂತ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಕೋಟ್ ರೂಮ್ ಅಂತ ಕೊಟ್ಟಿಲ್ಲ, ಬಟ್ ಸ್ವಲ್ಪ ಒಂದೇ ಒಂದು ಸ್ಮಾಲ್ ಸ್ಪೇಸ್ನ ಕೊಟ್ಟಿದ್ದಾರೆ ಅಲ್ಲೇ ಶೂ ಹಾಕ್ಕೊಳ್ಳೋಕ್ಕೆ ಮತ್ತು ಕೋಟ್ನ ಹಾಕೋಕ್ಕೆ. ಸೊ ಅದು ಒಂದು ಬ್ರಿಟಿಷ್ ಥೀಮಲ್ಲಿ ಅದು ಕೂಡ ಒಂದು. ಅದು ಬಿಟ್ಟರೆ ಏನು ಅಂಥ ಡಿಫ್ರೆನ್ಸ್ ಏನಿಲ್ಲ ಒಳಗಡೆ, ಬಟ್ ಹೊರಗಡೆ ಮಾತ್ರ ಥೀಮ್ ಅದೇ ಥರ ಇರುತ್ತೆ. ಆ್ಯಂಡ್ ಇವರು ಇದು ಮಾಡಿರೋದು ಅಷ್ಟೇ, ಇಂಟೀರಿಯರ್ ಕೂಡ ಅಷ್ಟೇ ಸ್ವಲ್ಪ ತುಂಬ ಇಂಡಿಯನ್ ಥರ ಮಾಡಿಲ್ಲ. ಈವನ್ ಈ ಸೋಫಾ ಅದೆಲ್ಲನೂ ಸ್ವಲ್ಪ ವುಡನ್ದು, ಸ್ವಲ್ಪ ಆ ಕಡೆ ಎಲ್ಲ ಜಾಸ್ತಿ US UK ಕಡೆ ಎಲ್ಲ ಜಾಸ್ತಿ ವುಡನ್ದೇ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಆ ಕಡೆ ಫಾರೆಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮನೆ ಕೂಡ ಆ ಕಡೆ ಜಾಸ್ತಿ ವುಡನ್ನಲ್ಲೇ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಆಮೇಲೆ ಫರ್ನಿಚರ್ಸು ಅಷ್ಟೇ ತುಂಬ ವುಡನ್ದೇ ಯೂಸ್ ಮಾಡ್ತಾರೆ. ಬಟ್ ಇಲ್ಲೂ ಈ ಥರ ಅಂದರೆ ಕನ್ಸ್ಟ್ರಕ್ಷನ್ ಇದರಲ್ಲೇ ಕಾಂಕ್ರೀಟಲ್ಲೇ ಇರುತ್ತೆ. ಬಟ್ ಹೊರಗಡೆ ಥೀಮ್ ಎಲ್ಲ ಸ್ವಲ್ಪ ವುಡನ್ ಟೈಪು ಆ ಥರ.
ನೋಡಿ ಇದು ಹ್ಯಾಂಗಿಂಗ್ ಎಷ್ಟು ಚೆನ್ನಾಗಿದೆ, ಅದು ಎಷ್ಟು ಡೀಸೆಂಟಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ನನಗೆ ಇದು ತುಂಬ ಇಷ್ಟ ಆಯಿತು ಲ್ಯಾಂಪ್. ಆ್ಯಂಡ್ ಹಾಲಲ್ಲೇ ಇವರು ಎಷ್ಟು 3 ಬಾಲ್ಕನಿ ಕೊಟ್ಟಿದ್ದಾರೆ. 2 BHK ಗಾದರೆ ಅದು ಸೈಡಲ್ಲಿರೋಂಥ ಬಾಲ್ಕನಿ ಇರಲ್ಲ, ಬಟ್ 3 BHK ಇದು ತುಂಬ ದೊಡ್ಡ 3 BHK ಇದು. ಆ್ಯಂಡ್ ಕಿಚನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ. ಇಲ್ಲಿ ಕೌಂಟರ್ ಏನಂತಾರೆ ಬ್ರೇಕ್ಫಾಸ್ಟ್ ಕೌಂಟ್ರ್ ಕೊಟ್ಟಿದ್ದಾರೆ. ಯಾರನ್ನ ಇಂಟೀರಿಯರ್ ಮಾಡಿಸ್ತೀವಿ ಅಂತಂದರೆ ನಿಮ್ಗೊಂದು ಐಡಿಯಾ ಸಿಕ್ಕತ್ತೆ ಇವಾಗ. ಆ್ಯಂಡ್ ಯುಟಿಲಿಟಿ ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ಹೊರಗಡೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಯುಟಿಲಿಟಿ ಮಾತ್ರ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯ್ತಿದು. ನೋಡಿ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೆ ಜಾಗ, ಇದು ಪ್ಲಗ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಈ ಥರ ಹೊರಗಡೆ ಇರಬೇಕು, ತುಂಬ ಒಳಗಡೆ ಇದ್ದರೆ ಏನೋ ಅಷ್ಟು ಗಜಿಬಿಜಿ ಗಲೀಜಾಗುತ್ತೆ. ಸೊ ಇದು ಹಾಲು, ಆಮೇಲೆ ಡೈನಿಂಗ್ ಏರಿಯಾ. ಸೊ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಇದು. ಸೊ ಇವಾಗ ನೀವೇನು ನೋಡ್ತಿದ್ರಾ, ಇದು ಕಾಮನ್ ಬಾತ್ರೂಮ್. ಸೊ ಇಲ್ಲಿಂದ ಹೊರಗಡೆಗೆ ಬಂದರೆ ಇಲ್ಲಿ ನೋಡ್ಬೋದು, ಅದು ಡೈನಿಂಗ್ ಏರಿಯಾ, ಹಾಲ್ ಆಯಿತು, ಬ್ರೇಕ್ಫಾಸ್ಟ್ ಕೌಂಟ್ರ್ ಆಯಿತು. ಆ್ಯಂಡ್ ಲೆಫ್ಟಿಗೆ ತಿರುಗಿದ್ರೆ ಇದು ಸೆಕೆಂಡ್ ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್ ಅಥವಾ ಸೆಕೆಂಡ್ ಬೆಡ್ರೂಮ್ ಆ ಥರ. ಸೊ ಇಲ್ಲೂ ಅಷ್ಟೇ ಫ್ರೆಂಚ್ ವಿಂಡೋಸ್, ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಈ ಥರ ಇದ್ದರೆ. ಆ್ಯಂಡ್ ಇಂಟೀರಿಯರ್ ಇಲ್ಲಿ ಟಿ ವಿ ಹಾಕೋ ಪ್ಲೇಸಲ್ಲಿ ಮಿರರ್ ಹಾಕಿದ್ದಾರೆ. ನಾವು ಟಿ ವಿ ಹಾಕಲ್ಲ ಅಂತ ಹೇಳಿದ್ರೆ ಈ ಥರ ರೌಂಡ್ ಮಿರರ್ಸ್ ತುಂಬಾ ಟ್ರೆಂಡಲ್ಲಿದೆ. ನೀವೆಷ್ಟು ಇವಾಗ ಹೊಸ ಇಂಟೀರಿಯರ್ದು ಏನಾರ ಡಿಸೈನ್ ನೋಡ್ತೀವಿ ಅಂತ ಹೇಳಿದ್ರೆ ಈ ಥರ ರೌಂಡ್ ಮಿರರ್ಸ್ ತುಂಬಾ ಟ್ರೆಂಡಲ್ಲಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ಪ್ಲಸ್ ಒಂಥರ ರಿಚ್ ಲುಕ್ ಕೊಡುತ್ತೆ. ಆ್ಯಂಡ್ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಅಷ್ಟೇ ಟಿ ವಿ ಬದಲು ಈ ಕಡೆ ಇದು ಹಾಕಿದ್ದಾರೆ, ಒಂಥರ ಶೆಲ್ಫ್ ಥರ. ಆ್ಯಂಡ್ ಒಂದು ಚೇರ್ ಇಟ್ಟಿದ್ದಾರೆ, 2 ಲ್ಯಾಂಪ್ ಹಾಕಿದ್ದಾರೆ. ಸಿಂಪಲ್ ಆಗಿ ತುಂಬ ಜಾಸ್ತಿ ಏನು ಇದು ಮಾಡಿಲ್ಲ, ಬಟ್ ಆದರೂ ಸ್ವಲ್ಪ ಏನೋ ಪ್ಲೇಸ್ ಒಂದು ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತು ಈ ಬೆಡ್ರೂಮ್. ಸೊ ಇದು ಅಟ್ಯಾಚ್ ಬಾತ್ರೂಮ್. ಅದೇನು ಓಪನ್ ನೋಡಿದ್ರಲ್ಲ ಕಿಟಕಿ, ಅದು ಏನು AC ಗೆ ಇದು ಅಂತೆ, ಡಕ್ ಥರ. ಇಲ್ಲೂ ಅಷ್ಟೇ ಫ್ರೆಂಚ್ ವಿಂಡೋ, ಸಖತ್ತಾಗಿದೆ. ಆ್ಯಂಡ್ ಇವಾಗ ಹೊರಗಡೆ ಹೋಗೋಣ. ಸೊ ಡೈನಿಂಗ್ ಸ್ಪೇಸ್ ಆಯಿತು, ಇದು ಏನಂತಾರೆ ಬಾಲ್ಕನಿ ಆಯಿತು, ತುಂಬಾ ದೊಡ್ಡ ಬಾಲ್ಕನಿ. ಇದಕ್ಕೆ 2 BHK ಅಥವಾ ಇನ್ನು ಸ್ಮಾಲರ್ 3 BHK ಅಂದರೆ ಬಾಲ್ಕನಿ ಚಿಕ್ಕದಿರುತ್ತೆ. ಸೊ ಇದು ವಾಪಸ್ ಹೊರಗಡೆ ನೋಡಿ, ಅಲ್ಲೂ ಕೂಡ ಮಿರರ್, ರೌಂಡ್ ಮಿರರ್ ಹಾಕಿದ್ದಾರೆ. ಸೊ ಇವಾಗ ನಾವು ವಾಪಸ್ ಹೋಗೋಣ. ಅಂದರೆ ಇಲ್ಲಿ ನೋಡ್ಬೋದು ಸೈಡಲ್ಲೆಲ್ಲ ಒಂದಿಷ್ಟು ಇದು ಹಾಕಿದ್ರು, ಅಂದರೆ ಲೈಕ್ ಯಾವ ಥರ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತಾರೆ, ಆಮೇಲೆ ಕಿಚನ್ ವೇಸ್ಟಿಂದ ಯಾವ ಥರ ಕಂಪೋಸ್ಟ್ ಮಾಡ್ತಾರೆ, ಆಮೇಲೆ ಅಲ್ಲೇ ಗಾರ್ಡನ್ ಕೂಡ ಮಾಡ್ತಾರಂತೆ. ತರಕಾರಿ ಎಲ್ಲ ಬೆಳೆಯೋದು, ಅಲ್ಲಿಂದನೇ ತರಕಾರಿ ಬೆಳೆದು ಅಲ್ಲೇ ತೊಗೋಬೋದು ಆ ಥರ. ಈವನ್ ಕಾಂಪೋಸ್ಟ್ ಕೂಡ ಅಷ್ಟೇ, ಎಲ್ಲ ಅಪಾರ್ಟ್ಮೆಂಟಿಂದ ಬಂದಂಥ ವೆಟ್ ವೇಸ್ಟಿಂದ ಕಾಂಪೋಸ್ಟ್ ಮಾಡಿಬಿಟ್ಟು ಗೊಬ್ಬರ ಮಾಡಿಬಿಟ್ಟು ತರಕಾರಿನ ಬೆಳೀತಾರೆ ಅಂತ. ಹಾಗೆ ಇಲ್ಲಿ ನೋಡ್ಬೋದು ಡೆಕೋರೇಷನ್ಗೆ ಈ ಕಡೆ ಸೈಡಲ್ಲೆಲ್ಲ 9 o'clock ಫ್ಲವರ್ಸ್ ಹಾಕಿದ್ರು. ಯಾರಿಗಾನ ಗಾರ್ಡನ್ ಇಷ್ಟ ಇದ್ದು 9 o'clock ಫ್ಲವರ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವಾಗ ಈ ಸೀಸನಲ್ಲಿ ತುಂಬಾ ಸಿಕ್ಕತ್ತೆ, ತುಂಬ ಕಮ್ಮಿ ಬೆಲೆಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯೂಶಲಿ ಏನು ಅಂತ ಹೇಳಿದ್ರೆ ಹೂವು ಆಗಿಬಿಟ್ಟು ಏನು ಬಾಡ್ಬಿಡುತ್ತೆ ಸಾಯಂಕಾಲ ಅಷ್ಟೊತ್ತಿಗೆ. ಬಟ್ 9 o'clock ಫ್ಲವರ್ ಆ ಥರ ಅಲ್ಲ, ಬೆಳಗ್ಗೆ 9 ಗಂಟೆಗೆ ಅರಳುತ್ತೆ, ಸಾಯಂಕಾಲ 3-4 ಗಂಟೆ ಅಷ್ಟೊತ್ತಿಗೆ ತಾನೇ ಮತ್ತೆ ಒಂಥರ ಬಾಡ್ದಂಗೆ ಆಗುತ್ತೆ, ಮೊಗ್ಗು ಥರ ಆಗುತ್ತೆ, ಮತ್ತು ನೆಕ್ಸ್ಟ್ ದಿನ ಅದೇ ಹೂವು ಮತ್ತೆ ಅರಳುತ್ತೆ. ಸೊ ಈ ಸೀಸನ್ ಹೋಗೋವರೆಗೂ ಆ ಹೂವುಗಳು ಹಾಗೇ ಇರುತ್ತೆ, ಬೇಗ ಹಾಳಾಗಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗಾರ್ಡನಲ್ಲಂತೂ ಫುಲ್ಲು ಕಲರ್ಫುಲ್ ಆಗಿರುತ್ತೆ. ಯಾರನ್ನ ಗಾರ್ಡನ್ ಮಾಡೋರಿದ್ರೆ ಟ್ರೈ ಮಾಡಿ, ತುಂಬಾ ಕಮ್ಮಿಗೂ ಸಿಕ್ಕತ್ತೆ, ತುಂಬ ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಕೂಡ ತುಂಬ ಈಸಿ, ಏನು ಅಷ್ಟು ಗೊಬ್ಬರ ಎಲ್ಲ ಹಾಕಬೇಕು ಅಂತ ಇಲ್ಲ. ಇಲ್ಲಿ ನೋಡಿ ಸಿಯು ನೀರೆಲ್ಲ ಹೆಂಗೆ ನೋಡ್ತಾ ಇದ್ಲು, ಫುಲ್ಲು ಓಡೋಗ್ತಾ ಇದ್ದಾಳೆ. ನಾನು ಜಸ್ಟ್ ಹೋಗಿ ಬೆಲ್ ಇದು ಮಾಡು ಅಂತಂದರೆ
ಓಡ್ಕೊಂಡು ಹೋಗ್ತದಾಳೆ. ಹೋಗ್ಬಿಟ್ಟು ಆ ಹುಡುಗಂಗೆ ಮುಟ್ಟೋದು, ಇದು ಮಾಡೋದು. ಯಾರ ಮಕ್ಕಳು ಮಾತಾಡ್ಸಿದ್ರು ಮಾತಾಡ್ಸೋದೇ ಇಲ್ಲ. ಬಟ್ ಇವಳು ಹೆಂಗೆ ಅಂದರೆ ಯಾರು ಸಿಕ್ಕಿದ್ರು ಸಾಕು ಹೋಗ್ಬಿಟ್ಟು ಫುಲ್ ಹಗ್ ಮಾಡೋದು, ಹಾಯ್ ಅನ್ನೋದು. ಈ ಒಂದು 10 ವರ್ಷದ ಮಕ್ಕಳನ್ನ ನೋಡಿದ್ರು ಅಷ್ಟೇ ಪಾಪು ಪಾಪು ಬಾ ಅಂತಾಳೆ. ನೋಡಿ ಆ ಹುಡುಗನಿಗೆ ಎಷ್ಟು ತರಲೆ ಫುಲ್ಲು ಕಾಡಿಸ್ತಾ ಇದ್ಲು. ಒಂದು ಕಡೆ ನಿಲ್ತಾ ಇರಲಿಲ್ಲ. ಫುಲ್ಲು ನಮ್ಮ ಅಪ್ಪ ಅಮ್ಮನ ಜೊತೆ ಅಂತೂ ಸಖತ್ ಆಟ ಆಡ್ತಾಯಿದ್ಲು. ನೋಡಿ ಎಷ್ಟು ಓಡ್ತಾಳೆ, ಭಯನೇ ಇಲ್ಲ ಎಲ್ಲೋದ್ರೂ ಅಷ್ಟೇ. ನಾನೇನೋ ನಾವು ಯಾರಿಗಾನ ಅದೇ ಹೇಳ್ದಾಗೆ ಎಷ್ಟೊಂದು ಸಲ ಹೇಳಿದ್ದೀನಿ, ಭಯ ಬೀಳಿಸಿದ್ರೆ ಅವಳೇ ಹೋಗ್ಬಿಟ್ಟು ಮಾತಾಡ್ತಾಳೆ, ಅಂಕಲ್ 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 ಅಂತ. ಯಾರು ಮಾತಾಡಿದ್ರು ಅಷ್ಟೇ ಅಂಕಲ್ ಆಂಟಿ ಅಂಕಲ್ ಆಂಟಿ. ಅಲ್ಲಿ ನೋಡಿ ಆ ಡ್ರೆಸ್ ಕೂಡ ಅಷ್ಟೇ ಫುಲ್ಲು ಹಠ ಮಾಡಿ ಹಾಕಿಸ್ಕೊಂಡಿದ್ದಾಳೆ. ಏನೋ ಈ ಟಾಪ್ ಅಂದರೆ ತುಂಬ ಇಷ್ಟ ಅವಳಿಗೆ. ಅಲ್ಲಿ ಸೈಡಲ್ಲಿ ಸ್ಲೀವ್ಸ್ನ ನೋಡ್ಬಿಟ್ಟು ಅಮ್ಮ ಹರಿದೋಗಿದೆ ಇದು ಅಂತ ಹೇಳ್ತಾಳೆ. ಒಂಥರ ಮಜಾ. ನನ್ನ ಪಾಪು ನೀರು ತೋರಿಸ್ತಾ ಇದ್ದಾಳೆ. ಅಯ್ಯೋ ಅಮ್ಮ ಎಷ್ಟೊಂದು ನೀರು ಅಂತ. ನೋಡಿ ಪಾನಿ ಅಂತಾಳೆ. ಆಮೇಲೆ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಇರೋದನ್ನ ಅವ್ರನ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ಟು ನೀರು ತೋರಿಸ್ತಾ ಇದ್ದಾಳೆ, ಇಲ್ಲಿ ನೀರಿದೆ ನೋಡಿ ಅಂತ. ಇವಳೇ ಏನೋ ಕಟ್ಟಿಸ್ತಾಳೆ ನೋಡಿ, ಅಯ್ಯೋ ನೀರು ಅಂತ. ಇವಳೇ ಕಟ್ಟಿಸ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಪಾಪ, ಇವಳೇ ಹೋಗ್ಬಿಟ್ಟು ತೋರಿಸ್ತಾ ಇದ್ಲು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ಟು. ನೋಡಿ ಸ್ಟಾರ್ಟ ಮಾಡ್ತಾಳೆ ನೀರ ಹತ್ರ ಹೋಗಬೇಕು ಅಂತ. ಇವಾಗ ನೋಡಿ ನಾನು ಕೈ ಹಿಡ್ಕೊಂಡು ಹೇಳ್ಕೊಂಬರ್ತೀನಿ ಅವಳನ್ನ. ಇವಾಗ ನಾನು ಎಷ್ಟು ಆಟ ಮಾಡ್ತಾಳೆ, ಬೇಡ ಬಾಮ್ಮ ಅಂತ ಹಿಡ್ಕೊಂಬರ್ತೀನಿ. ಸೊ ಅಷ್ಟೇ. ಇವಾಗ ಫುಲ್ ಆಟ ಆಡಿ ಸುಸ್ತಾಗಿ ನಮ್ಮಮ್ಮ ಹತ್ರ ನೀರು ಕೇಳಿಬಿಟ್ಟು ನೀರು ಕುಡಿತಾ ಇದ್ಲು. ತುಂಬಾ ಸಿಂಪಲ್ ವ್ಲಾಗ್ ಇದು. ನಾನು ತುಂಬ ಏನು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಇನ್ನೂ ಪ್ಲ್ಯಾನ್ ಇರಲಿಲ್ಲ ನಿಮಗೆ ವ್ಲಾಗ್ ಮಾಡಬೇಕು ಅಂತ. ಬಟ್ ಹೇಗಿದ್ದರೂ ಶೂಟ್ ಮಾಡಿದ್ದೆ. ನಿಮಗೂ ಒಂದು ಐಡಿಯಾ ಇರುತ್ತೆ, ಯಾರನ್ನ ಮನೆ ತೊಗೋಬೇಕು ಅಥವಾ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಐಡಿಯಾ ಇರುತ್ತೆ ಯಾವ ಥರ ಇರುತ್ತೆ. ಅಕಸ್ಮಾತ್ ಬ್ಯಾಂಗ್ಳೂರು ಅಲ್ಲದೇ ಇರೋರು ಕೂಡ ನೋಡಿದ್ರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ನನಗೂ ಈ ಥರ ಥೀಮ್ಸ್ ಎಲ್ಲ ಶೇರ್ ಮಾಡೋಕ್ಕೆ, ಆಮೇಲೆ ನನಗೆ ನನ್ನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಶೂಟ್ ಮಾಡಿದ್ದೆ. ಸೊ ಹಾಗಾಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಮನೆಗೆ ವಾಪಸ್ ಬರ್ತಾ ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ ಲಾಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅಲ್ಲೊಂದು ಇದು ಹಾಕಿದ್ದಾರೆ, ಕ್ಲಾಕ್ ಥರ ಫೋಟೋಸ್ ಎಲ್ಲ ಹಾಕಿದ್ದಾರೆ, ಈ ಥರ ಇರುತ್ತೆ ಅಂತ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್.